ಈಗ ನಾವು ಅದೇವ್ರಿ ಕಲಬುರಗಿಯ ಕಡಣಿ ಗ್ರಾಮದಾಗ ಅದೇವ್ರಿ. ಇಲ್ಲಿ ಹಿಂದ್ಗಡೆ ನೀವು ಏನು ನೋಡತ್ರಿ, ಆ ಗ್ರಾಮದ ಎಲ್ಲ ಗ್ರಾಮಸ್ಥರು ನೀರು ತುಂಬ್ಕೊಳತ್ತಾರ, ಒಂದ್ ಕಡೆ ಕೂತಾರ. ಬರ್ರಿ ಇಲ್ಲಿ ಹೆಂಗೆ ಚುನಾವಣೆ ಹೆಂಗೆ ಕಾವೈತಿ ಕೇಳೋಣಂತ. ಈಗ ಬರುವಂತ ಈಗ ಏನು ಇಲೆಕ್ಷನ್ದಾಗ ಯಾವ ಪಕ್ಷದ ಮೇಲೆ ಇವ್ರದ್ದು ಒಲವು ಐತಿ, ಹೆಂಗೆ ನಡೆದೈತಿ ಇಲೆಕ್ಷನ್ ಅನ್ನುವಂಥದ್ದು ಕೇಳೋಣಂತ. ಇಲ್ಲಿ ಒಬ್ರು 3 ಮಂದಿ ಕುಂತಾರ. ನಮಸ್ಕಾರ. ನಮಸ್ಕಾರ. ಇಲೆಕ್ಷನ್ ಹೆಂಗ್ ನಡೆದು ಊರಾಗ್ರಿ? ನಡೆದ್ರಿ. ಅರೆ ಚಲೋ ನಡೆದ್ರಿ. ಯಾರು ಆಗ್ಬೇಕ್ರಿ ಸಲ ನೀವು ಪ್ರಧಾನಮಂತ್ರಿ? ಮೋದಿ ರೀ. ಮೋದಿ ಅವ್ರು ಆಗ್ಬೇಕು. ಯಾಕೆ ಮೋದಿ ಅವ್ರು ಯಾಕೆ ಆಗ್ಬೇಕು? ಅವರೆಲ್ಲ ಇದು ಮಾಡ್ಯಾರ. ಏನ್ ಮಾಡ್ಯಾರ ಎಲ್ಲ? ತೋರಿಸ್ಕೊಟ್ರಿ ಕೆಲಸ ರೀ. ನೀವು ಸರಿ ಮಲಗ್ರ ಶಾಣ ಸರ್. ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಸರಿ ಆಗದ. ಚಲೋ ನಡೆದ್ರಿ. ಈಗ ಖರ್ಗೆ ಸಾಹೇಬ್ರು ಹಳೆಯಾರು ನಿಂತಾರ ಇಲ್ಲಿ, ರಾಧಾಕೃಷ್ಣ ಸಾಹೇಬ್ರು. ಈ ಕಡೆ ಉಮೇಶ್ ಜಾಧವ್ ಅವ್ರು ನಿಂತಾರ ಬಿಜೆಪಿಲಿಂದ. ಈಗ ಯಾರು ಗೆಲ್ಬೋದು ಈಗ ನಿಮ್ಮ ಪ್ರಕಾರ ರೀ? ನಮ್ಮ ಪ್ರಕಾರ ನಾವು ಉಮೇಶ್ ಜಾಧವ್. ಉಮೇಶ್ ಜಾಧವ್ ಅವ್ರಿಗೆ. ಈಗ ಕಳೆದ ಬಾರಿ ಖರ್ಗೆ ಸಾಹೇಬ್ರು ನಿಂತಿದ್ರು, ಸೋತಿದ್ರು. ಈ ಸಲ ಅವ್ರು ನಿಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಅಭಿಪ್ರಾಯ ನಮ್ಗೆ ಹೆಂಗೆ ಹೇಳಕ್ಕಾಗ್ತಾರೆ? ನಮ್ಮ ಪಕ್ಷ ಮೇಲೆ ನಮಗೆಂದ ಅಭಿಮಾನದಾರ ನಾವು ಹೇಳ್ತೇವೆ. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೈತಿ, ತಿಂಗಳಿಗೆ 2,000 ರೂಪಾಯಿ ಕೊಡತ್ತಾರ, ರೇಷನ್ದು ಒಂದು 1,000 ರೂಪಾಯಿ ಕೊಡತ್ತಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇದ್ರ ಸಲಕ್ಕೆ ರೀ ಬರ್ಲಿ ಗೆದಿಲಿ ಹೋಲಿ ಇವೆಲ್ಲ ಅವ್ರವ್ರ ಸ್ವಾರ್ಥಿಗೋಸ್ಕರ ಮಾಡ್ತಾರೆ. ಮತ್ತು ಗೆದೆಣ ಏನದ ಈಗ ಎಷ್ಟೋ ಜನ ಏನೇನು ಅಲ್ಲಗತ್ತಿಲ್ರಿ. ಈಗ ಏನಂತಾರೆ? ದುನಿಯಾದೇ ಬೈಲಿಗತ್ತಾರ, ಹೆಣ್ಮಕ್ಳು ಬೈಲಿಗತ್ತಾರ, ಗಂಡ್ಸ್ ಮಕ್ಳು ಬೈಲಿಗತ್ತಾರ. ಇಲ್ಲಿ ಊರಾನ ಮಂದಿಗೆ ಬಂದವ್ರು ತಿಂಗಳ 2,000 ರೂಪಾಯಿ ಏನ್ ಮಾಡ್ಯಾವೇನ್ರಿ? ನಾವು ಕೇಳಿಲ್ರಿ. ನಾವು ಅದು ಇದನ್ನು ಹಾಕಿಲ್ರಿ, ಸುಳ್ಳು ಹಾಕಿ ಕೇಳ್ಬೇಕು. ನಾವು ಅದ್ರ ಬಗ್ಗೆದಾಗ್ರಿ ನಾವು ಯಾಕೆ ತಿಳಿಯಾಕ ನಮ್ಗೆ ಅದೇನೇ ಗೊತ್ತಿಲ್ರಿ. ಈ ಉಮೇಶ್ ಜಾಧವ್ ಅವ್ರಿಗೆ 2 ಸತಿ ಈಗ ಅವರು ನಿಂತಿದ್ರಿ ಈಗ ಇಲ್ಲಿ. ಮತ್ತೆ ಈಗ ಫಸ್ಟ್ ಸತಿ ಗೆದ್ದಾಗ ಏನು ಕೆಲಸ ಮಾಡ್ಯಾರ ಏನಿಲ್ರಿ? ಫಸ್ಟ್ ಕೆಲಸ ಮಾಡ್ಯಾರ ಸರ್. ಮಾಡ್ಯಾರ ಸರಿ ವರ್ಕರ್ ರೀ ಅವ್ರು. ವರ್ಕರ್ ರೀ ಅವ್ರು ಒಂದೇದ್ರಿ. ಉಮೇಶ್ ಜಾಧವ್ ನಿಂತ ಅಷ್ಟು ನಮಗೆ ಇದು ಇಲ್ರಿ. ಮ್ಯಾಲ ಮೋದಿ ಅವನಲ್ರಿ. ಮೋದಿ ಅವ್ರು ನೋಡಿ ಓಟ್ ಆಗ ಬರ್ರಿ. ಇಲ್ಲೊಬ್ರು ಯಜಮಾನ್ರದ ಸರ್. ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸಂತೋಷ್. ಸಂತೋಷ್ ಸರ್. ಇದಾವ್ರಿ? ಹಾ ಇದೆ. ಇಲ್ಲ ನಮ್ದು ಇಲ್ಲಿ ಚೋಡಾಪುರ ಹತ್ರ. ಚೋಡಾಪುರ. ಹೆಂಗ್ ನಡೆದ್ರಿ ಇಲೆಕ್ಷನ್ ಊರಾಗ? ಮಸ್ತ್ ನಡೆದ. ಚಲೋ ನಡೆದ್ರಿ. ಯಾರು ಗೆಲ್ಬೋದ್ರಿ ಈ ಸಲ? ಉಮೇಶ್ ಜಾಧವ್. ಉಮೇಶ್ ಜಾಧವ್. ಯಾಕೆ ಉಮೇಶ್ ಜಾಧವ್ ಯಾಕ್ರಿ? ಅವ್ರು ನಾವು ಬಿಜೆಪಿ ಪಕ್ಷದಿಂದ ಇರೋದ್ರಿಂದ ಉಮೇಶ್ ಜಾಧವ್ನೇ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ರಾಜ್ಯದಾಗ ಈಗ ರಾಜ್ಯ ಸರ್ಕಾರ ಈಗ ಇದು ಮಾಡೈತಲ್ರಿ, ಬಸ್ ಫ್ರೀ ಮಾಡೈತಿ, ತಿಂಗಳಿಗೆ 2,000 ರೂಪಾಯಿ ಕೊಡೋ ಅವಶ್ಯಕತೆ ಇದೆ ಸರ್. ಅದು ಬಸ್ಸಲ್ಲಿ ಗಂಡಸರುಗಳಿಗೆ ಜಾಗ ಸಿಗ್ತಾ ಇಲ್ಲ ಕೂತ್ಕೊಳ್ಳೋಕೆ. ಈಗ ನಾನು ಇವತ್ತೇ ನಮ್ಮ ಊರಿಂದನೇ ನಾ ಇಲ್ಲಿಗೆ ಬಂದೆ. ಇದು ನಮ್ಮ ಮಿಸಸ್ ಊರು. ಇಲ್ಲಿಗೆ ಬಂದೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟೊಂದು ಫುಲ್ ಆಗಿದ್ದಾರೆ ಜಾಗ. ಅದರಿಂದ ಯಾರಿಗೂ ಉಪಯೋಗ ಆಗ್ತಿದೆ ಹೇಳ್ರಿ? ಈಗ ಪ್ರಿಯಾಂಕಾ ಖರ್ಗೆ ಅವರು ಅದಾರ. ಈಗ ಅವ್ರು ಒಟ್ಟು ಈ ಖರ್ಗೆ ಸಾಹೇಬ್ರು ಹಳೆಯಾರ ನಿಲ್ಸ್ಯಾರಲ್ರಿ, ಒಟ್ಟು ಅವ್ರನ್ನ ಗೆಲ್ಸ್ಬೇಕಂತ ನಿಂತಾರ ಈಗ. ಮತ್ತೆ ಅದ್ರ ಬಗ್ಗೆ ಇಲ್ಲ, ಆಗಲ್ಲ. ಇಲ್ಲಿ ಬರೋದು ಬಿಜೆಪಿನೇ ರೀ. ಅವ್ರು ಒಟ್ಟು ಯಾಕೆ ಬಿಜೆಪಿನೇ ಯಾಕೆ ಗೆಲ್ಲಿಸ್ತಾರೆ ಇಲ್ಲಿ? ಯಾಕಂದ್ರೆ ಬಿಜೆಪಿ ಅಂದ್ರೆ ಅದು ತಳಮಟ್ಟದಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು. ಇವ್ರು ಬರೀ ಸುಳ್ಳು ಇದು ಕೊಟ್ಕೊಂಡು, ಈ ಫ್ರೀ ಇದನ್ನ ಕೊಟ್ಕೊಂಡು ಜನರ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್. ಈಗ ಮತ್ತೆ ಕಾಂಗ್ರೆಸ್ ಬತ್ತಪ್ಪ ಅಂದ್ರೆ ಮ್ಯಾಕ ಖರ್ಗೆ ಸಾಹೇಬ್ರು ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಐತೆ ಅಂತ ಹೇಳತ್ತಾರೆ. ಅದ್ರ ಬಗ್ಗೆ ಅದು ಸುಳ್ಳು, ಆಗದೇ ಇಲ್ಲ ರೀ. ಕಾಂಗ್ರೆಸ್ ಬರೋದು ಕನಸಿನ ಮಾತ್ರ ಅದು. ಮತ್ತೆ ಬಂದ್ರ ಅಂದ್ರೆ ಮತ್ತೆ ಇಲ್ಲಿ ನಿಮ್ ಜಿಲ್ಲೆಗೆ ಹೆಲ್ಪ್ ಆಗಲ್ಲತ್ರಿ? ಅವ್ರು ಯಾವ್ದು ಮಾಡಿಲ್ಲ ರೀ ಸರ್. ಖರ್ಗೆ ಅವ್ರು ಇಷ್ಟು ವರ್ಷದಿಂದ ಇದ್ರಲ್ರಿ, ಏನು ಮಾಡಿಲ್ಲ ರೀ ಗುಲ್ಬರ್ಗಕ್ಕೆ. ಸೆಂಟ್ರಲ್ ಮಿನಿಸ್ಟರ್ ಆದಾಗ ಯಾವ ಕೆಲಸಗಳಾಗಿಲ್ಲ ರೀ. ಇವಾಗ ಏನು ಬಿಜೆಪಿ ಬಂದಾಗಿಂದ ಆಗಿರೋಷ್ಟು ಕೆಲಸ ಕಾಂಗ್ರೆಸ್ ಅಷ್ಟು ವರ್ಷದಿಂದ ಇದ್ರಲ್ರಿ. ಇದು ಖರ್ಗೆ ಸಾಹೇಬ್ರು ಇದ್ದಾಗಲೂ ಆಗಿಲ್ಲ ರೀ ಕೆಲಸಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.